ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ, ಶಿವಾಜಿನಗರ್ ಬಸ್. ಸರಿ ಇತ್ತು, ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಮತ್ತು ಅದೇ ಥರ ಆಗಿದೆ, ರೆಡಿ ಮಾಡಬೇಕಷ್ಟೆ. ಸೊ ನಮಗೂ ಭಯ ಅಲ್ವಾ ಸರ್, ಆತಂಕ ಇದ್ದೇ ಇರುತ್ತೆ. ರೆಡಿ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಕೋಬೇಕು ಸರ್. ಡೈಲಿ ಅದೇ ಥರನೇ ಕಷ್ಟಪಟ್ಕೊಂಡೇ ಓಡಾಡಬೇಕು, ಬೈರಿನದೇ ತಿರುಗಾಡ್ತೀವಿ. ಎಲ್ಲ ಬೆನ್ನು ಬರ್ತದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟನೇ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಬೇರೆ ನಿಮ್ಮ ಗಾಡಿಗಳಿಗೆ ವೆಹಿಕಲ್ ಮತ್ತು ಅಲ್ಲಿ ಮಳೆ ಬಂದರೆ ನೀರು ನಿಂತರೆ ಕಾಣಿಸಲ್ಲ. ಹೌದು ಸರ್, ಎಲ್ಲ ತೊಂದರೆ ಇದೆ ಸರ್. ಗಾಡಿ ಓಡಿಸೋಕ್ಕೆ ಭಾಳ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಈ ರೋಡ್ ಇವಾಗಿಂದ ಅಣ್ಣ ಜಾಸ್ತಿ ದಿನದಿಂದ ಹಿಂಗೆ ಐತಣ್ಣ ಈ ರೋಡು. ನಾವು ಕಸ್ಟಮರ್ನ ಹಾಕೊಂಡು ಹೋಗ್ತಿರ್ತೀರಲ್ಲ, ಅವರು ಪ್ರೆಗ್ನೆಂಟ್ ಇರೋ ಹುಡುಗಿಯರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೋಡು ಇರೋದೇ ಹಂಗೆ ಐತೆ, ಗಲೀಜು ಐತಿದು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಮ ಗಾಡಿಯಲ್ಲಿ ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ, ಅವ್ರಿಗೆ ನೋವಾಗುತ್ತೆ. ಈ ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಲ್ಲಿ ಎಗರಿಸಿದ್ವಿ, ನಾವು ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಆಗಲ್ಲ. ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಜಾಸ್ತಿ ಇರೋದು ಸರ್ 1 ಅವರ್ ಮೇಲೆ ಆಗೋದು ಸರ್, 45 ನಿಮಿಷ 50 ನಿಮಿಷ ಆಗುತ್ತೆ ನಾವು ಡ್ರಾಪ್ ಮಾಡೋಕ್ಕೆಲ್ಲ. ಇಂಥ ರೋಡ್ಗಳಿದ್ರೆ. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮತ್ತೆ ನಿಮ್ಮ ಗಾಡಿಗಳಿಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಸರ್? ಈ ಥರ ರೋಡಿಂದ ನಾವು ಏನಿದ್ರು 3-4 ಸಾವಿರ ನಾವು ರಿಪೇರಿಗೆ ಹಾಕ್ತೀವಿ ಸರ್. ಒಳಗಡೆ ಪಾರ್ಟ್ಸ್ಗಳೆಲ್ಲ ಹೋಗುತ್ತೆ, ಒಳಗಡೆ ಬೇರಿಂಗ್ ಎಲ್ಲ ಕಟ್ಟಾಗೋದೆಲ್ಲ ಆಗೋದೇ ಆಗಲಿ, ಆ ಥರ ಎಲ್ಲ ಆಗುತ್ತೆ. ಇಂಥ ಸಮಸ್ಯೆಗಳಾಗುತ್ತೆ ಸರ್. ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ, ಶಿವಾಜಿನಗರ್ ಬಸ್. ಸರಿ ಇತ್ತು, ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಮತ್ತು ಅದೇ ಥರ ಆಗಿದೆ, ರೆಡಿ ಮಾಡಬೇಕಷ್ಟೆ. ಸೊ ನಮಗೂ ಭಯ ಅಲ್ವಾ ಸರ್, ಆತಂಕ ಇದ್ದೇ ಇರುತ್ತೆ. ರೆಡಿ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಕೋಬೇಕು ಸರ್. ಡೈಲಿ ಅದೇ ಥರನೇ ಕಷ್ಟಪಟ್ಕೊಂಡೇ ಓಡಾಡಬೇಕು, ಬೈರಿನದೇ ತಿರುಗಾಡ್ತೀವಿ. ಎಲ್ಲ ಬೆನ್ನು ಬರ್ತದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟನೇ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಬೇರೆ ನಿಮ್ಮ ಗಾಡಿಗಳಿಗೆ ವೆಹಿಕಲ್ ಮತ್ತು ಅಲ್ಲಿ ಮಳೆ ಬಂದರೆ ನೀರು ನಿಂತರೆ ಕಾಣಿಸಲ್ಲ. ಹೌದು ಸರ್, ಎಲ್ಲ ತೊಂದರೆ ಇದೆ ಸರ್. ಗಾಡಿ ಓಡಿಸೋಕ್ಕೆ ಭಾಳ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಈ ರೋಡ್ ಇವಾಗಿಂದ ಅಣ್ಣ ಜಾಸ್ತಿ ದಿನದಿಂದ ಹಿಂಗೆ ಐತಣ್ಣ ಈ ರೋಡು. ನಾವು ಕಸ್ಟಮರ್ನ ಹಾಕೊಂಡು ಹೋಗ್ತಿರ್ತೀರಲ್ಲ, ಅವರು ಪ್ರೆಗ್ನೆಂಟ್ ಇರೋ ಹುಡುಗಿಯರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೋಡು ಇರೋದೇ ಹಂಗೆ ಐತೆ, ಗಲೀಜು ಐತಿದು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಮ ಗಾಡಿಯಲ್ಲಿ ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ, ಅವ್ರಿಗೆ ನೋವಾಗುತ್ತೆ. ಈ ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಲ್ಲಿ ಎಗರಿಸಿದ್ವಿ, ನಾವು ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಆಗಲ್ಲ. ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಜಾಸ್ತಿ ಇರೋದು ಸರ್ 1 ಅವರ್ ಮೇಲೆ ಆಗೋದು ಸರ್, 45 ನಿಮಿಷ 50 ನಿಮಿಷ ಆಗುತ್ತೆ ನಾವು ಡ್ರಾಪ್ ಮಾಡೋಕ್ಕೆಲ್ಲ. ಇಂಥ ರೋಡ್ಗಳಿದ್ರೆ. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮತ್ತೆ ನಿಮ್ಮ ಗಾಡಿಗಳಿಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಸರ್? ಈ ಥರ ರೋಡಿಂದ ನಾವು ಏನಿದ್ರು 3-4 ಸಾವಿರ ನಾವು ರಿಪೇರಿಗೆ ಹಾಕ್ತೀವಿ ಸರ್. ಒಳಗಡೆ ಪಾರ್ಟ್ಸ್ಗಳೆಲ್ಲ ಹೋಗುತ್ತೆ, ಒಳಗಡೆ ಬೇರಿಂಗ್ ಎಲ್ಲ ಕಟ್ಟಾಗೋದೆಲ್ಲ ಆಗೋದೇ ಆಗಲಿ, ಆ ಥರ ಎಲ್ಲ ಆಗುತ್ತೆ. ಇಂಥ ಸಮಸ್ಯೆಗಳಾಗುತ್ತೆ ಸರ್. ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ. ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟೋಗುತ್ತಾ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ, ಶಿವಾಜಿನಗರ್ ಬಸ್. ಸರಿ ಇತ್ತು, ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಮತ್ತು ಅದೇ ಥರ ಆಗಿದೆ, ರೆಡಿ ಮಾಡಬೇಕಷ್ಟೆ. ಸೊ ನಮಗೂ ಭಯ ಅಲ್ವಾ ಸರ್, ಆತಂಕ ಇದ್ದೇ ಇರುತ್ತೆ. ರೆಡಿ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಕೋಬೇಕು ಸರ್. ಡೈಲಿ ಅದೇ ಥರನೇ ಕಷ್ಟಪಟ್ಕೊಂಡೇ ಓಡಾಡಬೇಕು, ಬೈರಿನದೇ ತಿರುಗಾಡ್ತೀವಿ. ಎಲ್ಲ ಬೆನ್ನು ಬರ್ತದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು ಒಂದು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟನೇ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಬೇರೆ ನಿಮ್ಮ ಗಾಡಿಗಳಿಗೆ ವೆಹಿಕಲ್ ಮತ್ತು ಅಲ್ಲಿ ಮಳೆ ಬಂದರೆ ನೀರು ನಿಂತರೆ ಕಾಣಿಸಲ್ಲ. ಹೌದು ಸರ್, ಎಲ್ಲ ತೊಂದರೆ ಇದೆ ಸರ್. ಗಾಡಿ ಓಡಿಸೋಕ್ಕೆ ಭಾಳ ಪ್ರಾಬ್ಲಮ್ ಇದೆ, ತೊಂದರೆ ಇದೆ.
ಈ ರೋಡ್ ಇವಾಗಿಂದಿಲ್ಲ ಅಣ್ಣ, ಜಾಸ್ತಿ ದಿನದಿಂದ ಹಿಂಗೆ ಐತಣ್ಣ ಈ ರೋಡು. ನಾವು ಕಸ್ಟಮರ್ನ ಹಾಕೊಂಡು ಹೋಗ್ತಿರ್ತೀರಲ್ಲ, ಅವರು ಪ್ರೆಗ್ನೆಂಟ್ ಇರೋ ಹುಡುಗಿಯರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೋಡು ಇರೋದೇ ಹಂಗೆ ಐತೆ, ಗಲೀಜು ಐತೆ ಇದು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಮ ಗಾಡಿಯಲ್ಲಿ ಪ್ರೆಗ್ನೆಂಟ್ ಇದ್ದಾಗ? ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ, ನೋವಾಗುತ್ತೆ. ಈ ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಲ್ಲಿ ಎಗರಿಸಿದ್ವಿ, ನಾವು ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಲೇಡೀಸ್ ಇದ್ದ ಟೈಮಲ್ಲಿ ಕರೆಕ್ಟ್ ಟೈಮ್ ಹಾಸ್ಪಿಟಲ್ ರೀಚ್ ಆಗೋಕ್ಕಾಗುತ್ತೆ? ಆಗಲ್ಲ. ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಎಷ್ಟು ಲೇಟ್ ಆಗುತ್ತೆ ಸರ್ ನಿಮಗೆ ಮಾಮೂಲಿ ಟೈಮ್ಗಿಂತ ಈ ರೀತಿ ರಸ್ತೆ ಇರೋದ್ರಿಂದ? ಜಾಸ್ತಿ ಇರೋದು ಸರ್ 1 hour ಮೇಲೆ ಆಗೋದು ಸರ್, 45 ನಿಮಿಷ 50 ನಿಮಿಷ ಆಗುತ್ತೆ ನಾವು ಡ್ರಾಪ್ ಮಾಡೋಕ್ಕೆಲ್ಲ ಇಂಥ ರೋಡ್ಗಳಿದ್ರೆ. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮತ್ತೆ ನಿಮ್ಮ ಗಾಡಿಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ಈ ಥರ ರೋಡಿಂದ ನಾವು ಏನಿದ್ರು 3-4 ಸಾವಿರ ನಾವು ರಿಪೇರಿಗೆ ಹಾಕ್ತೀವಿ ಸರ್. ಒಳಗಡೆ ಪಾರ್ಟ್ಸ್ಗಳೆಲ್ಲ ಹೋಗುತ್ತೆ, ಒಳಗಡೆ ಬೇರಿಂಗ್ ಎಲ್ಲ ಕಟ್ ಆಗೋದೆಲ್ಲ ಆಗೋದೇ ಆಗಲಿ, ಆ ಥರ ಎಲ್ಲ ಆಗುತ್ತೆ. ಇಂಥ ಸಮಸ್ಯೆಗಳಾಗುತ್ತೆ ಸರ್. ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ, ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು, ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟಾಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟಾಗುತ್ತಾ ಗೊತ್ತಿಲ್ಲ, ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ, ಶಿವಾಜಿನಗರ್ ಬಸ್. ಸರಿ ಇತ್ತು, ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಮತ್ತು ಅದೇ ಥರ ಆಗಿದೆ, ರೆಡಿ ಮಾಡಬೇಕಷ್ಟೆ. ಸೊ ನಮಗೂ ಭಯ ಅಲ್ವಾ ಸರ್, ಆತಂಕ ಇದ್ದೇ ಇರುತ್ತೆ. ರೆಡಿ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಕೋಬೇಕು ಸರ್. ಡೈಲಿ ಅದೇ ಥರನೇ ಕಷ್ಟಪಟ್ಕೊಂಡೇ ಓಡಾಡಬೇಕು, ಬೈರಿನದೇ ತಿರುಗಾಡ್ತೀವಿ. ಎಲ್ಲ ಬೆನ್ನು ಬರ್ತದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಬೇರೆ ನಿಮ್ಮ ಗಾಡಿಗಳಿಗೆ ವೆಹಿಕಲ್ ಮತ್ತೆ ಅಲ್ಲಿ ಮಳೆ ಬಂದರೆ ನೀರು ನಿಂತರೆ ಕಾಣಿಸಲ್ಲ? ಹೌದು ಸರ್, ಎಲ್ಲ ತೊಂದರೆ ಇದೆ ಸರ್, ಗಾಡಿ ಓಡಿಸೋಕ್ಕೆ ಭಾಳ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಈ ರೋಡ್ ಇವಾಗಿಂದಿಲ್ಲ ಅಣ್ಣ, ಜಾಸ್ತಿ ದಿನದಿಂದ ಹಿಂಗೆ ಐತಣ್ಣ ಈ ರೋಡು. ನಾವು ಕಸ್ಟಮರ್ನ ಹಾಕೊಂಡು ಹೋಗ್ತಿರ್ತೀರಲ್ಲ, ಅವರು ಪ್ರೆಗ್ನೆಂಟ್ ಇರೋ ಹುಡುಗಿಯರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೋಡು ಇರೋದೇ ಹಂಗೆ ಐತೆ, ಗಲೀಜು ಐತೆ ಇದು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಮ ಗಾಡಿಯಲ್ಲಿ ಪ್ರೆಗ್ನೆಂಟ್ ಇದ್ದಾಗ? ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ, ನೋವಾಗುತ್ತೆ. ಈ ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಲ್ಲಿ ಎಗರಿಸಿದ್ವಿ, ನಾವು ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಲೇಡೀಸ್ ಇದ್ದ ಟೈಮಲ್ಲಿ ಕರೆಕ್ಟ್ ಟೈಮ್ ಹಾಸ್ಪಿಟಲ್ ರೀಚ್ ಆಗೋಕ್ಕಾಗುತ್ತೆ? ಆಗಲ್ಲ. ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಎಷ್ಟು ಲೇಟ್ ಆಗುತ್ತೆ ಸರ್ ನಿಮಗೆ ಮಾಮೂಲಿ ಟೈಮ್ಗಿಂತ ಈ ರೀತಿ ರಸ್ತೆ ಇರೋದ್ರಿಂದ? ಜಾಸ್ತಿ ಇರೋದು ಸರ್ 1 hour ಮೇಲೆ ಆಗೋದು ಸರ್, 45 ನಿಮಿಷ 50 ನಿಮಿಷ ಆಗುತ್ತೆ ನಾವು ಡ್ರಾಪ್ ಮಾಡೋಕ್ಕೆಲ್ಲ ಇಂಥ ರೋಡ್ಗಳಿದ್ರೆ. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮತ್ತೆ ನಿಮ್ಮ ಗಾಡಿಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ಈ ಥರ ರೋಡಿಂದ ನಾವು ಏನಿದ್ರು 3-4 ಸಾವಿರ ನಾವು ರಿಪೇರಿಗೆ ಹಾಕ್ತೀವಿ ಸರ್. ಒಳಗಡೆ ಪಾರ್ಟ್ಸ್ಗಳೆಲ್ಲ ಹೋಗುತ್ತೆ, ಒಳಗಡೆ ಬೇರಿಂಗ್ ಎಲ್ಲ ಕಟ್ ಆಗೋದೆಲ್ಲ ಆಗೋದೇ ಆಗಲಿ, ಆ ಥರ ಎಲ್ಲ ಆಗುತ್ತೆ. ಇಂಥ ಸಮಸ್ಯೆಗಳಾಗುತ್ತೆ ಸರ್. ಕರೆಕ್ಟ್ ಟೈಮ್ ಬಸ್ಸು ಬರಲ್ಲ, ಬಟ್ ಬಸ್ ಬಂದರೂ ಸಮೇತ ಇಲ್ಲಿಂದ ಟ್ರಾಫಿಕ್ಕಿಂದ ಕೆಟ್ಟೋಗೋದು, ಮತ್ತು ತುಂಬ ಲೇಟ್ ಆಗುತ್ತೆ ಕಾಲೇಜಿಗೆ. ರೋಡಿಂದ ಕೆಟ್ಟಾಗುತ್ತಾ ಗೊತ್ತಿಲ್ಲ, ಇಲ್ಲ ಬಸ್ಸಿಂದ ಕೆಟ್ಟಾಗುತ್ತಾ ಗೊತ್ತಿಲ್ಲ, ಬಟ್ ಈ ರೋಡಲ್ಲಿ ತುಂಬ ಸರಿ ಬಸ್ ಕೆಟ್ಟೋಗಿದೆ, ಶಿವಾಜಿನಗರ್ ಬಸ್. ಸರಿ ಇತ್ತು, ಮತ್ತು ಸರಿಯಾಗಿ ಅದು ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಮತ್ತು ಅದೇ ಥರ ಆಗಿದೆ, ರೆಡಿ ಮಾಡಬೇಕಷ್ಟೆ. ಸೊ ನಮಗೂ ಭಯ ಅಲ್ವಾ ಸರ್, ಆತಂಕ ಇದ್ದೇ ಇರುತ್ತೆ. ರೆಡಿ ಮಾಡಬೇಕು, ಸರ್ಕಾರ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಕೋಬೇಕು ಸರ್. ಡೈಲಿ ಅದೇ ಥರನೇ ಕಷ್ಟಪಟ್ಕೊಂಡೇ ಓಡಾಡಬೇಕು, ಬೈರಿನದೇ ತಿರುಗಾಡ್ತೀವಿ. ಎಲ್ಲ ಬೆನ್ನು ಬರ್ತದೆ ಸರ್, ರೋಡೇ ಸರಿಯಾಗಿಲ್ಲ. ನಾವು ಸುಮಾರು ದಿನದಿಂದ ಓಡಾಡ್ತಾ ಇದ್ದೀವಿ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಡೈಲಿ ಇದೇ ರೋಡಲ್ಲಿ ಓಡಾಡಬೇಕು. ಸುಮಾರು 2 ತಿಂಗಳು 3 ತಿಂಗಳಿಂದ ಹಂಗೆ ಬಿದ್ದಿದೆ, ಕೆಲಸ ಆಗಿಲ್ಲ, ಕಷ್ಟ. ಹೌದು ಸರ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್. ಬೇರೆ ನಿಮ್ಮ ಗಾಡಿಗಳಿಗೆ ವೆಹಿಕಲ್ ಮತ್ತೆ ಅಲ್ಲಿ ಮಳೆ ಬಂದರೆ ನೀರು ನಿಂತರೆ ಕಾಣಿಸಲ್ಲ? ಹೌದು ಸರ್, ಎಲ್ಲ ತೊಂದರೆ ಇದೆ ಸರ್, ಗಾಡಿ ಓಡಿಸೋಕ್ಕೆ ಭಾಳ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಈ ರೋಡ್ ಇವಾಗಿಂದಿಲ್ಲ ಅಣ್ಣ, ಜಾಸ್ತಿ ದಿನದಿಂದ ಹಿಂಗೆ ಐತಣ್ಣ ಈ ರೋಡು. ನಾವು ಕಸ್ಟಮರ್ನ ಹಾಕೊಂಡು ಹೋಗ್ತಿರ್ತೀರಲ್ಲ, ಅವರು ಪ್ರೆಗ್ನೆಂಟ್ ಇರೋ ಹುಡುಗಿಯರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೋಡು ಇರೋದೇ ಹಂಗೆ ಐತೆ, ಗಲೀಜು ಐತೆ ಇದು. ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಮ ಗಾಡಿಯಲ್ಲಿ ಪ್ರೆಗ್ನೆಂಟ್ ಇದ್ದಾಗ? ಪ್ರೆಗ್ನೆಂಟ್ ಇರೋ ಹುಡುಗಿರಂತೂ ಪಾಪ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ, ನೋವಾಗುತ್ತೆ. ಈ ರೋಡ್ಗಳಲ್ಲಿ ಇಂಥ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಹಂಸಲ್ಲಿ ಎಗರಿಸಿದ್ವಿ, ನಾವು ನಿಧಾನನೇ ಹೋಗ್ತೀವಿ. ಬಟ್ ಇಂಥ ರೋಡ್ಗಳಲ್ಲಿ ಆಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಪಾಪ ಪ್ರೆಗ್ನೆಂಟ್ ಇರೋ. ಲೇಡೀಸ್ ಇದ್ದ ಟೈಮಲ್ಲಿ ಕರೆಕ್ಟ್ ಟೈಮ್ ಹಾಸ್ಪಿಟಲ್ ರೀಚ್ ಆಗೋಕ್ಕಾಗುತ್ತೆ? ಆಗಲ್ಲ. ಇಂಥ ರೋಡಿಂದನೇ ತೊಂದರೆ ಆಗೋದು, ಇಂಥ ರೋಡಿಂದನೇ ಜಾಮ್ ಆಗೋದು. ಎಷ್ಟು ಲೇಟ್ ಆಗುತ್ತೆ ಸರ್ ನಿಮಗೆ ಮಾಮೂಲಿ ಟೈಮ್ಗಿಂತ ಈ ರೀತಿ ರಸ್ತೆ ಇರೋದ್ರಿಂದ? ಜಾಸ್ತಿ ಇರೋದು ಸರ್ 1 hour ಮೇಲೆ ಆಗೋದು ಸರ್, 45 ನಿಮಿಷ 50 ನಿಮಿಷ ಆಗುತ್ತೆ ನಾವು ಡ್ರಾಪ್ ಮಾಡೋಕ್ಕೆಲ್ಲ ಇಂಥ ರೋಡ್ಗಳಿದ್ರೆ. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮತ್ತೆ ನಿಮ್ಮ ಗಾಡಿಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ಈ ಥರ ರೋಡಿಂದ ನಾವು ಏನಿದ್ರು 3-4 ಸಾವಿರ ನಾವು ರಿಪೇರಿಗೆ ಹಾಕ್ತೀವಿ ಸರ್. ಒಳಗಡೆ ಪಾರ್ಟ್ಸ್ಗಳೆಲ್ಲ ಹೋಗುತ್ತೆ, ಒಳಗಡೆ ಬೇರಿಂಗ್ ಎಲ್ಲ ಕಟ್ ಆಗೋದೆಲ್ಲ ಆಗೋದೇ ಆಗಲಿ, ಆ ಥರ ಎಲ್ಲ ಆಗುತ್ತೆ. ಇಂಥ ಸಮಸ್ಯೆಗಳಾಗುತ್ತೆ ಸರ್.